ವೆಲ್ಕಮ್ ಬ್ಯಾಕ್. ಹಲಾಲ್ ಮಾಡದ ಮಾಂಸ ನೀಡುವಂತೆ ವಾಗ್ವಾದ ಆಗಿದೆ. ಜಗಳಕ್ಕೆ ಅದು ಕನ್ವರ್ಟ್ ಆಗಿದೆ. ಹಲಾಲ್ ಇಲ್ಲದ ಮಾಂಸ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಹಲ್ಲೆ ಮಾಡಲಾಗಿದೆ. ಹಲ್ಲೆ ಮಾಡಿದಂತ 7 ಮಂದಿ ಬಜರಂಗ ದಳದ ಸದಸ್ಯರನ್ನ ಬಂಧಿಸಲಾಗಿದೆ. ಘಟನೆ ಆಗಿರೋದು ಶಿವಮೊಗ್ಗದ ಭದ್ರಾವತಿಯ ಶಿವಾಜಿ ಸರ್ಕಲ್ ಬಳಿಯಲ್ಲಿ. ಮಾರ್ಚ್ 30ನೇ ತಾರೀಕು ಘಟನೆಯಾಗಿದೆ. ಹೊಸಮನೆ ಠಾಣೆಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಹಾಗಾಗಿ ಆ ಕಂಪ್ಲೇಂಟ್ ಆಧಾರದಲ್ಲಿ 7 ಮಂದಿ ಬಜರಂಗ ದಳದ ಸದಸ್ಯರನ್ನ ಬಂಧಿಸಲಾಗಿದೆ. ಅದಾದ್ಮೇಲೆ ಠಾಣೆ ಬೇಲ್ ಮೇಲೆ ಅವರನ್ನ ರಿಲೀಸ್ ಮಾಡಿ ಕಳಿಸಿದ್ದಾರೆ. ಬಜರಂಗ ದಳ ಕಾರ್ಯಕರ್ತರಿಂದಲೂ ಕೂಡ ಒಂದು ಪ್ರತಿ ದೂರು ದಾಖಲಾಗಿದೆ. ಫಸ್ಟ್ 7 ಮಂದಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ರು, ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಂಗಡಿಯವರು. ಆ ಕಂಪ್ಲೇಂಟ್ ಆಧಾರದ ಮೇಲೆ ಅವರನ್ನ ಅರೆಸ್ಟ್ ಮಾಡಿದ್ರು. ಆದರೆ ಸ್ಟೇಷನ್ ಬೇಲ್ ಮೇಲೆ ಬಿಟ್ಟು ಕಳಿಸಿದ್ದಾರೆ. ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ರಲ್ಲ ಅಂತ ಈ ಪ್ರತಿ ದೂರನ್ನ ಈಗ ಬಜರಂಗ ದಳ ಸದಸ್ಯರು ಕೂಡ ಕೊಟ್ಟಿದ್ದಾರೆ. ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ದೂರನ್ನ ದಾಖಲು ಮಾಡಿದ್ದಾರೆ. ಉದ್ದೇಶದಿಂದಲೇ ನಮ್ಮ ಮೇಲೆ ಗಲಾಟೆ ಮಾಡಿದ್ದಾರೆ ಅಂತ ದೂರಿನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಒಂದು ಚಿಕನ್ ಅಂಗಡಿಗೆ ಸುಮಾರು 6 ರಿಂದ 7 ಜನ ಹೋಗ್ಬಿಟ್ಟು ನಮಗೆ ಹಲಾಲ್ ಮೀಟ್ ಬೇಕಂತ ಹೇಳಿ, ನಾನ್ ಹಲಾಲ್ ಮೀಟ್, ಹಲಾಲ್ ಮಾಡದೇ ಇರೋದು ಮಾಂಸ ಬೇಕಂತ ಹೇಳಿ ಕೇಳಿದಾಗ ಅವ್ರ ಹತ್ರ ನಾವು ಇಲ್ಲ ಅಂತ ಹೇಳಿಬಿಟ್ಟು ಅವರು ಶಾಪ್ ಕ್ಲೋಸ್ ಮಾಡೋ ಸಮಯದಲ್ಲಿ ಅವ್ರ ಮಧ್ಯೆ ಸ್ವಲ್ಪ ಮಾತಾಗ್ಬಿಟ್ಟು ಅಲ್ಲಿ ಶಾಪಲ್ಲಿರೋ ಒಬ್ಬ ಹುಡುಗಂಗೆ ಕೈಯಿಂದ ಅವನಿಗೆ ಹೊಡೆದಿದ್ದಾರೆ. ಸೊ ಆ ಬೇಸಿಸ್ ಮೇಲೆ ಅವ್ರು ನಮಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಹೊಸಮನೆ ಸ್ಟೇಷನ್ನಲ್ಲಿ ನಾವು FIR ಈಗ ರಿಜಿಸ್ಟರ್ ಮಾಡಿದ್ದೀವಿ. ಅದರಲ್ಲಿ ಆರೋಪಿಗಳು 5 ಜನ ಅಂತ ಹೇಳ್ಬಿಟ್ಟು ಗುರುತಿಸಿದ್ದಾರೆ. ಬಟ್ ನಾವು ಟೋಟಲ್ ಆಗಿ 7 ಜನ ಆರೋಪಿಗಳನ್ನ ನಿನ್ನೆ ಸಂಜೆ ನೈಟ್ಗೆ ಅರೆಸ್ಟ್ ಮಾಡಿದ್ದೀವಿ. ಒಂದು ಜನತಾ ಹೋಟೆಲ್ನಲ್ಲಿ ಓಲ್ಡ್ ಟೌನ್ ಸ್ಟೇಷನ್ನಲ್ಲಿ ಅದು ಕೂಡ ಇದೇ ಥರ ಒಂದು FIR ಆಗಿದೆ. ಒಂದು ಹೋಟೆಲ್ನಲ್ಲಿ ಹೋಗ್ಬಿಟ್ಟು ಇಲ್ಲಿ ಇನ್ಮೇಲಿಂದ ಹಲಾಲ್ ಮೀಟಿಂದ ಮಾಡಿರೋ ಪದಾರ್ಥ ಸಿಗೋದಿಲ್ಲ ಅಂತ ಹೇಳಿಬಿಟ್ಟು ಓನರ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಯಾರು ಕಸ್ಟಮರ್ ಒಬ್ಬರಿದ್ರು ಅವ್ರ ಜೊತೆ ಒಂಚೂರು ಜಗಳ ಆಗ್ಬಿಟ್ಟು ಅವ್ರಿಗೆ ಕೂಡ ಕೈನಿಂದ ಹೊಡೆದಿರೋದಕ್ಕೆ ಇನ್ನೊಂದು ಕೇಸ್ ಕೂಡ ನಾವು ಜನತಾ ಹೋಟೆಲ್ ಭದ್ರಾವತಿ, ಅದು ಓಲ್ಡ್ ಟೌನ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಆಗಿದೆ. ಇನ್ನು ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಹಲಾಲ್ ಕಟ್ ಮಾಂಸ ಮಾರಾಟ ವಿವಾದ ತಾರಕಕ್ಕೇರ್ತಾ ಇದೆ. ಶಾಂತಿ ಸುವ್ಯವಸ್ಥೆ ಹಾಳು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ವಕೀಲ AP ರಂಗನಾಥ್ ನೇತೃತ್ವದಲ್ಲಿ ವಕೀಲರೆಲ್ಲ ಸೇರ್ಕೊಂಡು ಒಂದು ಮನವಿಯನ್ನ ಮಾಡಿದ್ದಾರೆ. ಯಾರಿಗೆ ಈ ಮನವಿ ಮಾಡ್ಕೊಂಡಿದ್ದಾರೆ, ದೂರಿನ ರೀತಿಯಲ್ಲಿ ಒಂದು ಮನವಿ ಸಲ್ಲಿಕೆ ಮಾಡಿದ್ದಾರೆ ಅಂದ್ರೆ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಅವರಿಗೆ. ಪ್ರಶಾಂತ್ ಸಂಬರ್ಗಿ, ಪುನೀತ್ ಕೆರೆಹಳ್ಳಿ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ಯಾಕಂದ್ರೆ ಒಂದು ಟ್ವೀಟ್ ಮಾಡಿದ್ದಕ್ಕೆ ನಟ ಚೇತನ್ರನ್ನೇ ಅರೆಸ್ಟ್ ಮಾಡಿದ್ರು. ಆದ್ರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳು ಮಾಡ್ತಾ ಇದ್ದಾರೆ ತುಂಬಾ ಜನ, ಅಂತವರನ್ನ ಬಿಡಬೇಡಿ. ಈ ಪ್ರಚೋದನಕಾರಿ ಹೇಳಿಕೆ ಕೊಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚೋದನೆ ಕೊಡೋ ರೀತಿಯಲ್ಲಿ ಪೋಸ್ಟ್ಗಳನ್ನ ಹಾಕೋದು ಅಥವಾ ಬರಹಗಳನ್ನ ಬರೆಯೋದು, ಇಂಥವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಆಗಬೇಕು, ಅಂತವ್ರ ವಿರುದ್ಧ ಶಿಕ್ಷೆ ಆಗಬೇಕು ಅನ್ನೋ ಆಗ್ರಹವನ್ನ ವಕೀಲರೆಲ್ಲರೂ ಸೇರ್ಕೊಂಡು ಮಾಡಿದ್ದಾರೆ. ರಾಜ್ಯದಲ್ಲಿ ಹಲಾಲ್ ಮಾಂಸ ಖರೀದಿ ನಿಷೇಧ ವಿವಾದ ತಾರಕಕ್ಕೇರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಊರುಗಳಲ್ಲೂ ಸಮಸ್ಯೆಗಳು ಏನಾಗ್ತಿದೆ ಅಂದ್ರೆ ಈ ಹಲಾಲ್ ಮತ್ತೆ ಜಡ್ಕಾ ಕಟ್ ವಿವಾದದಿಂದಾಗಿ ಅಲ್ಲಲ್ಲೇ ಜಗಳಗಳಾಗ್ತಾ ಇದೆ. ಲೋಕಲ್ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ಗಳನ್ನ ಕೊಡ್ತಾ ಇದ್ದಾರೆ. ಪ್ರತಿ ದೂರೆಲ್ಲ ದಾಖಲಾಗ್ತಾ ಇದೆ. ಮೇನ್ ಆಗಿ ಇಲ್ಲಿ ಯಾರು ಶಾಂತಿ ಸುವ್ಯವಸ್ಥೆ ಭಂಗ ತರೋ ರೀತಿಯಲ್ಲಿ ಪ್ರಚೋದನೆ ಕೊಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ಗಳನ್ನ ಹಾಕೋದು, ಬರಹಗಳನ್ನ ಬರ್ಕೊಳ್ಳೋದು, ಟ್ವಿಟರ್ನಲ್ಲಿ ಇದ್ರ ಬಗ್ಗೆ ಮೆನ್ಷನ್ ಮಾಡೋದು, ಇಂಥವ್ರ ವಿರುದ್ಧ ಕ್ರಮ ಆಗಬೇಕು. ಇಲ್ಲಿ ನಟ ಚೇತನ್ ಬಗ್ಗೆನೂ ಕೂಡ ಅವ್ರು ಪ್ರಸ್ತಾಪ ಮಾಡಿದ್ದಾರೆ ವಕೀಲರು. ಯಾಕಂದ್ರೆ ಒಂದವರು ಫೇಸ್ಬುಕ್ ಅಲ್ಲಿ ಬರೆದಿದ್ದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅಂತ ಆದ್ಮೇಲೆ ಸಮಾಜದಲ್ಲಿ ಇವಾಗ ಶಾಂತಿ ಸುವ್ಯವಸ್ಥೆ ಕದಡೋ ರೀತಿಯಲ್ಲಿ ತುಂಬಾ ಜನ ವ್ಯಕ್ತಿಗಳು ಪಾಲ್ಗೊಂಡಿದ್ದಾರೆ. ಅಂತವ್ರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಕಮಲ್ ಪಂತ್ ಅವರಿಗೆ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಮತ್ತಷ್ಟು ಸುದ್ದಿ ನೋಡಿ.